ಆ ತರ ಇದಾಗ್ಬಿಡಿ ಅಂದ್ರೆ ತಗೊಂಡ್ಲೇಬೇಕು, ಇಲ್ಲಾಂದ್ರೆ ನಿಮ್ ಬಾಡಿ ಬಿಲ್ಡ್ ಮಾಡಕ್ ಆಗದೇ ಇಲ್ಲ, ಆ ತರ ಫುಲ್ ಬರ್ತಾ ಇದೆ ಇವಾಗ. ಸೊ ಈಗ ಆಲ್ಮೋಸ್ಟ್ ಪ್ರೋಟೀನ್ ನೀವು ಅದೇನೋ ತಗೊಳ್ದಲ್ಲೇ ಬಿಲ್ಡ್ ಮಾಡಿದ್ರಲ್ಲ, ನಂಗೆ ಅದೇ ಆಶ್ಚರ್ಯ ಆಗ್ತಿದೆ. ಮಾಡ್ಬೋದಪ್ಪ, ನಾನು ಒಬ್ಬನೇ ಅಲ್ಲ, ನಂತರ ಲಕ್ಷ ಕೋಟಿ ಜನ ಇದ್ದಾರೆ ಇಂಡಿಯಾದಲ್ಲಿ, ಔಟ್ಸೈಡ್ ಇಂಡಿಯಾನೂ ಇದ್ದಾರೆ. ಅಂದರೆ ಇದೇನು ನಮ್ಮ ರೂಟ್ ಹೆಂಗಿತ್ತು, ನಮ್ಮದು ಟ್ರೈನಿಂಗ್ ಹೆಂಗಿತ್ತು, ಈಗ ನಮ್ಮ ಕೋಚ್ ಸರಿಗೆ ಅವರಿಗೆಲ್ಲ ಏನೂ ಗೊತ್ತೇ ಇಲ್ಲ, ಸಪ್ಲಿಮೆಂಟಿಂದ ಗೊತ್ತಿಲ್ಲ. ಸೊ ಅವ್ರೇನು ಮನೆ ಊಟ ಮಾಡಿರಿ, ವರ್ಕೌಟ್ ಮಾಡಿ, ನಿದ್ದೆ ಮಾಡಿ, ಚೆನ್ನಾಗಿ ಏನೋ ಫೋಕಸ್ ಮಾಡಿ ಅಷ್ಟೇ. ಟ್ರೈನಿಂಗ್ ಫಾರ್ಮು ಟೆಕ್ನಿಕ್ಕು ಇಷ್ಟೇ ಬೇಕಿರೋದು ನಮಗೆ. ಈಗ ಪ್ರೀ ವರ್ಕೌಟ್ ಏನು ತೊಗೊಂಡು, ಪ್ರೀ ವರ್ಕೌಟು ತೊಗೊಂಡಿಲ್ಲ, ಕೆರಡಿನೂ ತೊಗೊಂಡಿಲ್ಲ. ಕ್ವೈಟ್ ಗುಡ್ ಅಚೀವ್ಮೆಂಟ್ಸು ಮಾಡಿದ್ದೀನಿ, ನ್ಯಾಷನಲ್ ಡೆಡ್ ಲಿಫ್ಟು, ಬಾಡಿ ಬಿಲ್ಡಿಂಗಲ್ಲೂ ಮಾಡಿದ್ದೀನಿ. ಸೊ ಅಂದರೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಲ್ಲ, ಇಟ್ಸ್ ಜಸ್ಟ್ ಏನೋ ವಿತ್ ಮಿನಿಮಮ್ ಸೋರ್ಸಸ್ ವಿ ಕ್ಯಾನ್ ಡೂ ದಿಸ್. ಬೇಸಿಕ್ ಹೋಮ್ ಫುಡ್ಡಲ್ಲೇ ರೆಡಿ ಮಾಡ್ಬೋದು, ಫ್ಯಾಟ್ ಲಾಸ್ ಮಾಡ್ಬೋದು, ಮಸಲ್ ಬಿಲ್ಡಿಂಗ್ ಮಾಡ್ಬೋದು. ಜಸ್ಟ್ ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ಏನಂದ್ರಲ್ಲ ಈಗ ನೀವು, ನಿಮಗೆ ಆ ಥರ ರೀಲ್ಸ್ ಬರ್ತಾ ಇದೆ ಅಲ್ವಾ ಸಜೆಷನ್ಸ್ ಅಲ್ಲಿ. ಸೊ ಅವ್ರು ಯಾವ ರೇಂಜಿಗೆ ಹೇಳಿದ್ದಾರೆ ಅಂದ್ರೆ ನಿಮಗೆ ಅದಿಲ್ಲದೆ ಬಾಡಿ ಮಾಡೋಕ್ಕಾಗಲ್ಲ, ಬಾಡಿ ಬಿಲ್ಡಿಂಗ್ ಮಾಡಕ್ಕೆ ಆಗಲ್ಲ, ತಗೊಳ್ಳೇಬೇಕು ಮಸ್ಟ್ ಅಂಡ್ ಶುಡ್ ಅನ್ನೋ ಲೆವೆಲ್ಗೆ ಇದು ಮಾಡಿದ್ದಾರೆ. ದಿಸ್ ಈಸ್ ದ ಕರೆಂಟ್ ಸ್ಟೇಟ್ ಆಫ್ ಕನ್ನಡ ಫಿಟ್ನೆಸ್ ಇಂಡಸ್ಟ್ರಿ, ಅಥವಾ ನಮ್ಮ ಇಂಡಿಯನ್ ಫಿಟ್ನೆಸ್ ಇಂಡಸ್ಟ್ರಿ ಇದೆ ಕತೆ ಆಗಿರೋದು. ಯಾರು ನೋಡಿದ್ರು ಪೌಡರ್ ಹಾಕೊಳ್ಳೋದು, ಕುಲುಕ್ಸ್ತಿರೋದು ಬರೀ ವಿಡಿಯೋಸ್. ಎಲ್ಲ ಕ್ರಿಯೇಟಿನ್, ಪ್ರೀ ವರ್ಕೌಟ್, ಸಿಲಬಲೆ, ಅಶ್ವಗಂಧ, ಶಿಲಾಜಿತ್, ಇಷ್ಟು ಸಪ್ಲಿಮೆಂಟ್ಸ್ ಇದೆ, ಎಲ್ಲದೂ ಪ್ರಮೋಟ್ ಮಾಡ್ತಾರೆ. ದಿಸ್ ಇಸ್ ದ ಸ್ಯಾಡ್ ರಿಯಾಲಿಟಿ. ಹೌದು, ಶಿಲಾಜಿತ್ ಅಂತೂ ಸಿಕ್ಕಾಪಟ್ಟೆ ಓಡಿಸ್ತಾ ಇದ್ದಾರೆ ಇವಾಗ.